ನಮಸ್ಕಾರ. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಸಿಂಧೂ ಕಣಿವೆ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಗ್ರೀಕ್ ನಾಗರಿಕತೆ, ರೋಮನ್ ನಾಗರಿಕತೆ, ಅಮೆರಿಕದ ನಾಗರಿಕತೆ, ಮಾಯಾ, ಅಸ್ಟೆಕ್, ಇಂಕಾ. ಈಜಿಪ್ಟಿನ ನಾಗರಿಕತೆ ನೈಲ್ ನದಿಯ ದಡದಲ್ಲಿ ಕಂಡುಬಂದಿತ್ತು. ಜಗತ್ತಿನ ಮೊದಲ ಪ್ರಾಚೀನ ನಾಗರಿಕತೆಗಳಲ್ಲಿ ಇದು ಮೊದಲನೆಯದಾಗಿದೆ. ಈಜಿಪ್ತನ್ನು ನೈಲ್ ನದಿಯ ವರಪ್ರಸಾದ ಎನ್ನುತ್ತಾರೆ. ಇಲ್ಲಿನ ಜನರು ಕಕೇಸಿಯನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಗ್ರಾಮ ಜೀವನಕ್ಕೆ ನಾಂದಿ ಹಾಡಿದ ಮೊದಲ ನಾಗರಿಕತೆ ಈಜಿಪ್ಟ್ ನಾಗರಿಕತೆಯಾಗಿರ್ತಕ್ಕಂಥ ಕಾಣ್ತೀವಿ. ಈ ನಾಗರಿಕತೆಯ ರಾಜಕೀಯ ಇತಿಹಾಸವನ್ನು ನಾವು ನೋಡಿದಾಗ ಈಜಿಪ್ತನ್ನು ಆಳುತ್ತಿದ್ದ ರಾಜನನ್ನು ಪೇರೋ ಅಥವಾ ಫ್ಯಾರೋ ಎಂದು ಕರೀತಕ್ಕಂಥದ್ದು ಕಾಣ್ತೀವಿ. ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ. ಈಜಿಪ್ತನ ಮೊದಲ ಫ್ಯಾರೋ ಮಿನಸ್. ಇವನ ಮೊದಲ ರಾಜಧಾನಿ ಮೆಂಫಿಸ್ ಅಂತಕ್ಕಂಥ ಕರೀತಾರೆ. ಇವನ ನಂತರ ಆಳ್ವಿಕೆ ಮಾಡಿದ ಫ್ಯಾರೋಗಳೆಂದರೆ ಅಹಮೋಸಸ್, ರಾಣಿ ಹ್ಯಾಟ್ಷೆಪ್ಸತ್, ಮೂರನೇದವರು ಟಟ್ಮೋಸ್ III, ನಂತರ ಅಮನ್ಹೋಟೆಪ್ III, ಅಮನ್ಹೋಟೆಪ್ IV, ರಾಮ್ಸೆಸ್ II. ರಾಣಿ ಹಟ್ಷೆಪ್ಸತ್ ಪ್ರಪಂಚದ ಮೊಟ್ಟಮೊದಲ ಸಾಮ್ರಾಜ್ಞಿ. ರಾಣಿ ಹಟ್ಷೆಪ್ಸತ್ ಇವಳು ಸೂರ್ಯ ದೇವಾಲಯವನ್ನು ನಿರ್ಮಿಸಿದಳು. ಈ ಸೂರ್ಯ ದೇವಾಲಯ ಇವತ್ತಿಗೂ ಕರ್ನಾಟಕದಲ್ಲಿರ್ತಕ್ಕಂಥದ್ದು ನೋಡ್ತೀವಿ. ಇವಳ ಬಿರುದು ಸೂರ್ಯನ ಮಗಳು. ಟಟ್ಮೋಸ್ III ಇವರ ಆಳ್ವಿಕೆಯನ್ನು ನೋಡಿದಾಗ ರಾಣಿ ಹಟ್ಷೆಪ್ಸತ್ಳ ಸಹೋದರ ಹಾಗೂ ಪತಿ. ಇವನ ಬಿರುದು ಈಜಿಪ್ತಿಯನ್ನರ ನೆಪೋಲಿಯನ್. ವಿಶೇಷ ಅಂಶಗಳು: ಈಜಿಪ್ತಿಯನ್ನರ ವೃತ್ತಿ ಕೃಷಿಯಾಗಿರ್ತಕ್ಕಂಥದ್ದು ಕಾಣ್ತೀವಿ. ಟೋಟಮ್ ಪದ್ಧತಿ ಸ್ವಯಂ ಕುಟುಂಬದ ವಿವಾಹ ಎಂದರ್ಥ. ಇವರ ಪ್ರಧಾನ ದೇವತೆ ರಾ ಅಥವಾ ರೋ. ಇವರ ಫಲ ವರದೇವತೆ ಈಸಿಸ್. ಇವರ ನ್ಯಾಯ ಸಾವಿನ ದೇವತೆ ಓಸಿರಿಸ್. ಇವರ ಲಿಪಿ ಹೀರೋಗ್ಲಿಫಿಕ್ಸ್. ಇದನ್ನು ಪವಿತ್ರ ಬರವಣಿಗೆ ಎನ್ನುವರು. ಸಣ್ಣ ಚಿತ್ರಗಳನ್ನೊಳಗೊಂಡ ಸಂಕೇತಗಳ ಭಾಷೆಯಾಗಿತ್ತು. ಜಗತ್ತಿನ ಸೌರಮಾನ ಪಂಚಾಂಗ ಅಂಚೆ ವ್ಯವಸ್ಥೆ ಇವರ ಕೊಡುಗೆಗಳು. ಪಿರಮಿಡ್ ಚಿತ್ರನಿದ್ದೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡಗಳನ್ನು ಕಟ್ಟುತ್ತಾರೆ. ಇವೇ ಪಿರಮಿಡ್ಗಳು. ಅತಿ ದೊಡ್ಡ ಪಿರಮಿಡ್ ಗಿಜಾ ಪಿರಮಿಡ್. ಇದು ಖುಫ್ರು ದೊರೆಯ ಗೋರಿಯಾಗಿದೆ. 746 ಅಡಿ ಉದ್ದ, 746 ಅಡಿ ಅಗಲ, 480 ಅಡಿ ಎತ್ತರ ಹಾಗೂ 13 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ. ಚಿಯಾಪ್ಸೆ ಅರಸನು ಇದನ್ನು ಕಟ್ಟಿಸಿದನು. ಇವರು ಶ್ರೀಮಂತರು ಮತ್ತು ದೊರೆಗಳು ಎತ್ತರದ ಪಿರಮಿಡ್ಗಳನ್ನು ಕಟ್ಟಿಸುತ್ತಿದ್ದರು. ಮಮ್ಮಿಗಳು ರಾಜರ ಶವವನ್ನು ಸಂರಕ್ಷಿಸುವ ಪ್ರಕ್ರಿಯೆ ಮಮ್ಮೀಕರಣ ಎನ್ನುವರು. ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದು ಮಮ್ಮಿಗಳನ್ನು ಶವಪೆಟ್ಟಿಗೆಗಳಲ್ಲಿ ಇಡುತ್ತಿದ್ದರು. ಈಜಿಪ್ಟಿನ ಕೊನೆಯ ರಾಣಿ ಕ್ಲಿಯೋಪಾತ್ರ. ಇವಳ ಸಾವಿನೊಂದಿಗೆ ಈಜಿಪ್ಟ್ ರೋಮನ್ನರ ವಶವಾಯಿತು. ಸ್ಫಿಂಕ್ಸ್ ಸಿಂಹ ಶರೀರ ಹಾಗೂ ಮಾನವನ ತಲೆಯನ್ನು ಹೊಂದಿದ ಆಕೃತಿಯನ್ನು ಸ್ಫಿಂಕ್ಸ್ ಎನ್ನುವರು. ಅತಿ ದೊಡ್ಡ ಸ್ಫಿಂಕ್ಸ್ ಗಿಜಾನಲ್ಲಿದ್ದು ಖಫ್ರೆ ಎಂಬ ದೊರೆ ನಿರ್ಮಿಸಿದ. ಮೆಸೊಪೊಟೇಮಿಯಾ ನಾಗರಿಕತೆ. ಈಜಿಪ್ಟ್ ನಾಗರಿಕತೆಯ ನಂತರ ಮತ್ತೊಂದು ನಾಗರಿಕತೆಯನ್ನು ನಾವು ನೋಡಿದಾಗ ಅದು ಮೆಸೊಪೊಟೇಮಿಯಾ ನಾಗರಿಕತೆಯಾಗಿದೆ. ಯೂಫ್ರಟಿಸ್ ಹಾಗೂ ಟೈಗ್ರಿಸ್ ಎಂಬ ನದಿಗಳ ನಡುವಿನ ಪ್ರದೇಶವೇ ಈ ಮೆಸೊಪೊಟೇಮಿಯಾ ನಾಗರಿಕತೆಯಾಗಿರ್ತಕ್ಕಂಥದ್ದು ಕಾಣ್ತೀವಿ. ಇದು ವಿಸ್ಮಯ ಮತ್ತು ಅಚ್ಚರಿಗಳ ನಾಡು ಎಂದು ಕರೆಯುತ್ತಿದ್ದರು. ಗ್ರೀಕರು ಮೆಸೊಪೊಟೇಮಿಯಾವನ್ನು ನದಿಗಳ ನಡುವಿನ ನಾಡು ಎಂದು ಕರೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇತಿಹಾಸದ ಮೊದಲ ನಗರವಾಸಿ ನಾಗರಿಕತೆಯಾಗಿದ್ದೇ ಮೆಸೊಪೊಟೇಮಿಯಾ ನಾಗರಿಕತೆ ಇಲ್ಲಿ ನಾವು ಕಾಣ್ತೀವಿ. ಇನ್ನು ಸುಮೇರರನ್ನು ನೋಡಿದಾಗ ಮೊದಲ ರಾಜಮನೆತನ ಸುಮೇರಿಯನ್. ಈ ರಾಜ್ಯದ ಮುಖ್ಯಸ್ಥರನ್ನು ಪಟೇಸಿ ಅನ್ನೋರು. ಮೊದಲ ಪಟೇಸಿ ಯಮ್ಟಾಸ್. ಬ್ಯಾಬಿಲೋನಿಯನ್ನರು ಅಥವಾ ಅಮೋರೈಟರು. ಪ್ರಸಿದ್ಧ ಅರಸ ಹಮ್ಮುರಬಿ. ಹಮ್ಮುರಬಿ ಕಾನೂನುಗಳು ವಿಶ್ವ ಚರಿತ್ರೆಯಲ್ಲಿ ಹೆಸರುವಾಸಿಯಾಗಿದೆ. ಇವು ಅಟೋರೈಟ್ ಮತ್ತು ಅಕಾಡಿ ಭಾಷೆಯಲ್ಲಿವೆ.
ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಎಂಬ ತರ್ಕವನ್ನು ಪ್ರತಿಪಾದಿಸಿದವರು. ಅಂದರೆ ಹಮ್ಮುರಾಬಿಯು ಯಾವ ವ್ಯಕ್ತಿ ತಪ್ಪನ್ನು ಮಾಡಿರ್ತಾನೋ ಅದೇ ಶಿಕ್ಷೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಕ್ಕಂಥ ಒಂದು ಶಿಕ್ಷೆ ಹಮ್ಮುರಾಬಿಯ ಶಿಕ್ಷೆಯಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅಸಿರಿಯನ್ನರು, ಇವರು ಪ್ರಸಿದ್ಧ ಅರಸ ಅಸುರ ಬನಿಪಾಲ್. ಇವರ ರಾಜಧಾನಿ ನಿನಿವೆ. ನಿನಿವೆ ಎಂಬಲ್ಲಿ ವಿಶ್ವದ ಮೊದಲ ಗ್ರಂಥಾಲಯವನ್ನು ನಿರ್ಮಿಸಿದನು. ಚಾಲ್ಡಿಯನ್ನರು, ಮಂಗೋಲ ಬುಡಕಟ್ಟಿಗೆ ಸೇರಿದವರು. ಇವರನ್ನು ಹೊಸ ಬ್ಯಾಬಿಲೋನಿಯನ್ನರು ಎನ್ನುವರು. ಇವರ ಪ್ರಸಿದ್ಧ ಅರಸ ನೆಬೂಕದ್ನೆಚ್ಚರ್ II ತೂಗು ಉದ್ಯಾನವನವನ್ನು ತನ್ನ ಪತ್ನಿ ಅಮೆಟಿಸಳಿಗಾಗಿ ನಿರ್ಮಿಸಿದನು. ವಿಶೇಷ ಅಂಶಗಳು: ಇವರ ಪ್ರಧಾನ ದೇವತೆ ಶಮಾಸ್ ಅಥವಾ ಸೂರ್ಯ. ಇವರ ಲಿಪಿ ಕೋನಿಫರ್. ಇವರ ದೇವಾಲಯ ಜಿಗ್ಗುರಟ್. ಕೃತಕ ಬೆಟ್ಟಗಳ ಮೇಲೆ ಕಟ್ಟಿಸಿರುವ ಆರಾಧನಾ ಸ್ಥಾನಗಳಿಗೆ ಜಿಗ್ಗುರಟ್ ಎನ್ನುವರು. ಯಹೂದಿಗಳು ಈ ಗೋಪುರಗಳನ್ನು ಬೇಬಲ್ನ ಗೋಪುರಗಳೆಂದರೆ. ಕೊಡುಗೆಗಳು: ಕೋನಿಫಾರ್ಮ್ ಲಿಪಿ, ಪಂಚಾಂಗ, ತೂಕ, ಅಳತೆ, ತಿರುಗುವ ಚಕ್ರ, 12ರ 1 ಡಜನ್, 60ರ ಏಕಮಾನ. ಇನ್ನು ನಂತರ ಬಂದಾಗ ನಾವು ಚೀನಾ ನಾಗರಿಕತೆಯನ್ನು ಕಾಣ್ತೀವಿ. ಚೀನಾ ನಾಗರಿಕತೆಯಲ್ಲಿ ವಿಶೇಷವಾಗಿ 3 ನದಿಗಳ ಬಯಲಿನಲ್ಲಿ ಕಂಡುಬರ್ತಕ್ಕಂಥ ಒಂದು ನಾಗರಿಕತೆ ಯಾವುದಂದ್ರೆ ಚೀನಾ ನಾಗರಿಕತೆ. ಪಿತ್ತವರ್ಣದ ಮಂಗೋಲಿಯನ್ ಜನಾಂಗದವರು ಇಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ನದಿಗಳು, ಇಲ್ಲಿ ಹರಿತಕ್ಕಂಥ ನದಿಗಳು ಸಿಕಿಯಾಂಗ್, ಯಾಂಗ್ಸ್ಟೆ, ಹವಾಂಗೋ ನದಿಗಳು ಇಲ್ಲಿ ಹರಿತಕ್ಕಂಥ ಕಾಣ್ತೀವಿ. ಚೀನಾದ ದುಗುಡ ಹವಾಂಗೋ ನದಿ. ಈ ನದಿ ಪ್ರವಾಹದ ನಂತರ ತನ್ನ ಹರಿಯುವ ಹಾದಿಯನ್ನು ಆಗಿಂದಾಗೆ ಬದಲಾಯಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗುತ್ತಿದ್ದು, ಇದು ಅಲ್ಲಿನ ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸುತ್ತಿದ್ದು, ಆದ್ದರಿಂದ ಹವಾಂಗೋ ನದಿಯನ್ನು ಚೀನಾದ ಕಣ್ಣೀರು ದುಗುಡು ಎನ್ನುವರು. ಚೀನಾದ ಮೊದಲ ರಾಜ್ಯ ಮನೆತನ ಸ್ಯಾಂಗ್. ಇವರ ಪ್ರಸಿದ್ಧ ಅರಸ ಚೌ. ಚೌ ಮನೆತನದ ಪ್ರಸಿದ್ಧ ದೊರೆ ವುವಾನ್. ಈ ಮನೆತನದ ಆಳ್ವಿಕೆಯ ಕಾಲದ ತತ್ವಜ್ಞಾನಿಗಳೆಂದರೆ ಲಾವೋತ್ಸೆ, ಕನ್ಫ್ಯೂಷಿಯಸ್. ಸಿಂಧ್ ಮನೆತನದ ಸ್ಥಾಪಕ ಕ್ವೀನ್ ಸಿ ಹುಯಾಂಗ್ ಟಿ. ಈತನು ಹೂಣರ ದಾಳಿ ತಡೆಯಲು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದನು. 5000 ಕಿಲೋಮೀಟರ್ ಉದ್ದ, 20 ಅಡಿ ಅಗಲ, 20 ಅಡಿ ಎತ್ತರ ಇರತಕ್ಕಂಥದ್ದು ಕಾಣ್ತೀವಿ. ಯಾಕಂದರೆ ಅತಿ ಬಲಾಢ್ಯವಾಗಿರ್ತಕ್ಕಂಥ ಹೂಣರನ್ನು ತಡೆಯುವ ಸಲುವಾಗಿ ಗೋಡೆಯನ್ನು ನಿರ್ಮಿಸತಕ್ಕಂಥ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ. ಚೀನಿಯರ ದೇವಾಲಯಗಳಿಗೆ ಪಗೋಡಗಳು ಎನ್ನುವರು. ಚೀನಿಯರ ಲಿಪಿ ಚಿತ್ರಲಿಪಿ. ಚೀನಿಯರ ಕೊಡುಗೆಗಳು ರೇಷ್ಮೆ, ಪಿಂಗಾಣಿ ಪಾತ್ರೆ, ಕಾಗದ, ಮಸಿ, ದಿಕ್ಸೂಚಿ ಇವುಗಳನ್ನು ಬಳಸ್ತಾ ಇದ್ರು. ಇನ್ನು ಗ್ರೀಕ್ ನಾಗರಿಕತೆಗಳನ್ನು ನಾವು ನೋಡಿದಾಗ ಯುರೋಪ್ ಖಂಡದ ಮೊದಲ ನಾಗರಿಕತೆ ಇದಾಗಿರ್ತಕ್ಕಂಥದ್ದು ಕಾಣ್ತೀವಿ. ಬುಡಕಟ್ಟು ಸಮುದಾಯ ಅಯೋನಿಯನ್, ಡೋರಿಯನ್ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇವರ ಪ್ರಧಾನ ದೇವತೆ ಒಲಂಪಿಸ್. ಈ ನಾಗರಿಕತೆಯ ಪ್ರಸಿದ್ಧ ಅರಸ ಪೆರಿಕ್ಲಿಸ್. ಮ್ಯಾರ್ಥನ್ ಕಾಳಗ 490. ಪರ್ಷಿಯನ್ನರು ವರ್ಸಸ್ ಗ್ರೀಕರು. ಡೇರಿಯಸ್. ಗ್ರೀಕರು ಜಯ ಸಾಧಿಸಿದರು. ಯಾಕಂದರೆ ಈ ಯುದ್ಧದಲ್ಲಿ ಮ್ಯಾರ್ಥನ್ ಕಾಳಗದಲ್ಲಿ 490ರಲ್ಲಿ ಇರತಕ್ಕಂಥ ಒಂದು ವಿಶೇಷತೆಯಲ್ಲಿ ಇಲ್ಲಿ ಗ್ರೀಕರು ಜಯ ಸಾಧಿಸತಕ್ಕಂಥದ್ದನ್ನು ಕಾಣ್ತೀವಿ. ಅದರಲ್ಲಿ ಡೇರಿಯಸ್ ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಕಾಣ್ತೀವಿ. ಇನ್ನು ಅಲೆಕ್ಸಾಂಡರ್ ಅಂದ ತಕ್ಷಣ ನಮಗೆ ಆಗಲೇ ನೆನಪಾಗತಕ್ಕಂಥ ವ್ಯಕ್ತಿಗಳು. ಯಾಕಂದರೆ ಇಲ್ಲಿ ಪೌರ ಮತ್ತು ಪೌರಸ್ ಅಂತಕ್ಕಂಥ ವ್ಯಕ್ತಿಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಜಗತ್ತನ್ನು ಗೆಲ್ಲಬೇಕೆಂಬ ಗುರಿಯನ್ನು ಹೊಂದಿರತಕ್ಕಂಥ ಈತ ಒಂದು ಸಾಧನೆಯನ್ನು ನಾವು ಕಾಣ್ತೀವಿ. ಇವರ ಗುರು ಅರಿಸ್ಟಾಟಲ್. ಇವರ ಒಂದು ಕೊಡುಗೆಯನ್ನು ನೋಡಿದಾಗ ಒಲಿಂಪಿಕ್ ಕ್ರೀಡೆಗಳು ಆರಂಭ 776, 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಮೊದಲ ಒಲಿಂಪಿಕ್ ಕ್ರೀಡೆ ನಡೆದಿದ್ದು ಅಥೆನ್ಸ್ನಲ್ಲಿ. ರೋಮನ್ ನಾಗರಿಕತೆ. ಈಜಿಪ್ತಿನ ಪಂಗಡಕ್ಕೆ ಸೇರಿದವರು ಈ ರೋಮನ್ ನಾಗರಿಕತೆ ಜನಾಂಗ. ರೋಮನ್ನರ ಸಲಹಾ ಸಂಸ್ಥೆಗಳು ಅಸೆಂಬ್ಲಿ ಮತ್ತು ಸೆನೆಟ್ ಅಂತಿರ್ತದೆ. ಇವತ್ತಿಗೂ ನಾವು ಬಳಸ್ತಕ್ಕಂಥದ್ದನ್ನು ಕಾಣ್ತೀವಿ. ರೋಮನ್ ಗಣರಾಜ್ಯ. ಇದರ ಸ್ಥಾಪಕ ಜೂಲಿಯಸ್ ಸೀಸರ್. ರಿಪಬ್ಲಿಕ್ ಆಡಳಿತ ಜಾರಿ ಮಾಡಿದನು. ಜೂಲಿಯಸ್ ಹವಾಮಾನ ಪಂಚಾಂಗ ಜಾರಿಗೆ ತಂದ ಒಬ್ಬ ವ್ಯಕ್ತಿ. ವಿಶ್ವದಲ್ಲಿ ಮೊದಲ ಬಾರಿಗೆ ಮುಂಗಡ ಪತ್ರ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಕಾಣ್ತೀವಿ. ಅಗಸ್ಟಸ್ ಸೀಸರ್. ಮೂಲ ಹೆಸರು ಅಕ್ವೇಟಿವಿಯಸ್ ಅಂತಕ್ಕಂಥ ಇವರ ಮೂಲ ಹೆಸರು. ತನ್ನನ್ನು ಪ್ರಿನ್ಸೆಸ್ ಎಂದು ಕರೆದುಕೊಂಡವನು. ಪ್ರಿನ್ಸಿಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ ಎಂದರ್ಥ. ಸೆನೆಟ್ ಅಧಿಕಾರವನ್ನು ಕಿತ್ತುಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ.
ಈ ಒಂದು ನಾಗರಿಕತೆಯ ವಿಶೇಷತೆಗಳು: ರೋಮನ್ನರ ಆಡಳಿತ ಭಾಷೆ ಲ್ಯಾಟಿನ್, ಇವರ ದೇವತೆ ಜುನೋ, ಇಟಲಿನ ರಾಜಧಾನಿ ರೋಮ್, ಇವರ ಧರ್ಮ ಕ್ರೈಸ್ತ, ಇವರ ದೇವಾಲಯ ಪ್ಯಾಂಥಿಯೋನ್, ಇವರ ರಂಗಮಂದಿರ ಕಲೋಸಿಯಂ, ಇವರ ಕೊಡುಗೆಗಳು: ವಿಶಾಲ ರಸ್ತೆಗಳು, ಭೂಗತ ಕಾಲುವೆಗಳು, ಕಾರಂಜಿಗಳು. ಅಮೆರಿಕದ ನಾಗರಿಕತೆಗಳು: ಚೀನಾದ ಕೊಲಂಬಿಯಾದ ನಾಗರಿಕತೆಗಳನ್ನು ನಾವು ಕಾಣ್ತೀವಿ. ಆದರೆ ಇಲ್ಲಿ ಅಮೆರಿಕದ ನಾಗರಿಕತೆಗಳು ಅಂದರೆ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳೇನೆ ಅಮೆರಿಕ ನಾಗರಿಕತೆ ಅಂತಾರೆ. ಮೊದಲನೇದು ಮಾಯಾ ನಾಗರಿಕತೆ, ಆನಂತರ ಅಸ್ಟೆಕ್ ನಾಗರಿಕತೆ, ಮೂರನೇದು ಇಂಕಾ ನಾಗರಿಕತೆ. ಮಾಯಾ ನಾಗರಿಕತೆ ಅನ್ನೋದು ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನರು ಅಂತ ಇದ್ರು. ಇವರ ಭಾಷೆ ಯುಕಟಿಕ್. ಅಭಿವೃದ್ಧಿ ಹೊಂದಿದ ನಾಗರಿಕತೆ: ಇವರು ಪ್ರಸಿದ್ಧ ಅರಸ ಮತ್ತು ಚೆಚೆನ್. ಇವರ ಪ್ರಸಿದ್ಧ ಅರಸ ಯಾರಂದರೆ ಚೆಚೆನ್. ಅಸ್ಟೆಕ್ ನಾಗರಿಕತೆ: ಮೆಕ್ಸಿಕೋದಲ್ಲಿನ ಟೆಕ್ಸ್ಕೋಕೋ ಎಂಬ ಸರೋವರದ ಪಕ್ಕ ದ್ವೀಪವೊಂದರಲ್ಲಿ ತಮ್ಮ ನಗರ ನಿರ್ಮಿಸಿದವರು. ಇವರನ್ನು ಟನೋಚೆರೋ ಎನ್ನುವರು. ಇವರು ನಿರ್ಮಿಸಿದ ನಗರ ಟನೋಟಿಟ್ಲಾನ್, ಮೆಕ್ಸಿಕೋ ನಗರ. ಇವರ ಭಾಷೆ ನಹೂಮ. ಇನ್ನು ಇಂಕಾ ನಾಗರಿಕತೆಗಳನ್ನು ನಾವು ನೋಡಿದಾಗ ವ್ಯಾಪ್ತಿ ಪೇರು, ಈಕ್ವೆಡೋರ್, ಚಿಲಿ ಹಾಗೂ ಅರ್ಜೆಂಟೀನಿಯಾ. ಇಂಕಾ ಜನರ ಪ್ರಸಿದ್ಧ ಕಟ್ಟಡಗಳು: ಟಿಟಿಕಾನ್ ಸರೋವರ ದ್ವೀಪದಲ್ಲಿರುವ ಅರಮನೆ ಹಾಗೂ ಚಂದ್ರನ ದೇವಾಲಯ, ಆರಾಧ್ಯ ದೈವ ಸೂರ್ಯದೇವ, ಜನರ ಸೃಷ್ಟಿಕರ್ತ ವಿರೋಕೋಚ್, ಇನ್ನಿತರ ಆರಾಧ್ಯ ದೈವಗಳು ಚಂದ್ರ, ತಾರೆ, ಮಿಂಚು. ಮುಂದಿನ ವಿಡಿಯೋಗಳನ್ನು ನೋಡೋಣ. ನಮಸ್ಕಾರ, ಧನ್ಯವಾದಗಳು.